ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುವ ರಕ್ಷಾಬಂಧನ ಸಹೋದರ ಮತ್ತು ಸಹೋದರಿಯರ ಪ್ರೀತಿ ಮತ್ತು ವಿಶ್ವಾಸದ ಪವಿತ್ರ ಬಂಧನವನ್ನು ಆಚರಿಸುವ ಒಂದು ಪ್ರಮುಖ ಹಬ್ಬ. ರಕ್ಷಾಬಂಧನದ ಮಹತ್ವ ಹಾಗೂ ಪುರಾಣದಲ್ಲಿ ಉಲ್ಲೇಖವಾಗಿರುವ ಘಟನೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೆ ನೋಡಿ. ರಕ್ಷಾಬಂಧನದ ದಿನ ಸಹೋದರಿಯರು ತಮ್ಮ ಸಹೋದರರಿಗೆ ರಾಖಿಯನ್ನು ಕಟ್ಟುತ್ತಾರೆ. ರಾಖಿ ಎಂದರೆ ಬಣ್ಣದ ದಾರ ಅಥವಾ ಅಲಂಕೃತವಾದ ದಾರ. ಸಹೋದರಿ ರಾಖಿಯನ್ನು ಕಟ್ಟುವಾಗ ತನ್ನ ಸಹೋದರನ ದೀರ್ಘಾಯುಷ್ಯ, ಯಶಸ್ಸು ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಸಹೋದರನು ರಾಖಿಯನ್ನು ಕಟ್ಟಿಸಿಕೊಂಡ ನಂತರ ತನ್ನ ಸಹೋದರಿಯನ್ನು ಎಲ್ಲಾ ಕಷ್ಟಗಳಿಂದ, ಅಪಾಯಗಳಿಂದ ಮತ್ತು ಕೆಟ್ಟ ಶಕ್ತಿಗಳಿಂದ ರಕ್ಷಿಸುವುದಾಗಿ ಭರವಸೆ ನೀಡುತ್ತಾನೆ. ಈ ಭರವಸೆಯ ಸಂಕೇತವಾಗಿ ಸಹೋದರನು ಸಹೋದರಿಗೆ ಉಡುಗೊರೆಯನ್ನು ನೀಡುತ್ತಾನೆ. ನಂತರ ಇಬ್ಬರು ಒಟ್ಟಾಗಿ ಸಿಹಿ ತಿಂಡಿಗಳನ್ನು ಹಂಚಿಕೊಂಡು ಹಬ್ಬವನ್ನು ಆಚರಿಸುತ್ತಾರೆ. ರಕ್ಷಾಬಂಧನ ಕೇವಲ ಸಹೋದರ ಸಹೋದರಿಯರ ಹಬ್ಬವಲ್ಲ, ಇದು ಸಾಮಾಜಿಕ ಮತ್ತು ಭಾವನಾತ್ಮಕ ಮಹತ್ವವನ್ನು ಹೊಂದಿದೆ. ರಕ್ಷಾಬಂಧನದ ಪ್ರೀತಿ ಮತ್ತು ಬಂಧದ ಸಂಕೇತ. ರಕ್ಷಾಬಂಧನವು ರಕ್ತ ಸಂಬಂಧಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಸ್ನೇಹಿತರು ಅಥವಾ ಪರಿಚಿತರು ಸಹೋದರ ಸಹೋದರಿಯರಂತೆ ರಾಖಿ ಕಟ್ಟುವ ಮೂಲಕ ತಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟುಗೊಳಿಸುತ್ತಾರೆ. ಇದು ಯಾವುದೇ ವ್ಯಕ್ತಿಗಳ ನಡುವಿನ ಪ್ರೀತಿ, ವಿಶ್ವಾಸ ಮತ್ತು ಪರಸ್ಪರ ಗೌರವದ ಬಂಧವನ್ನು ಪ್ರತಿಬಿಂಬಿಸುತ್ತದೆ. ರಕ್ಷಣೆಯ ಪ್ರಜ್ಞೆ. ಈ ಹಬ್ಬವು ಪರಸ್ಪರ ರಕ್ಷಣೆಯ ಜವಾಬ್ದಾರಿಯನ್ನು ನೆನಪಿಸುತ್ತದೆ. ಸಹೋದರನು ಕೇವಲ ದೈಹಿಕ ಮಾತ್ರವಲ್ಲದೆ ಮಾನಸಿಕವಾಗಿಯೂ ತನ್ನ ಸಹೋದರಿಯ ರಕ್ಷಣೆಯನ್ನು ಖಚಿತಪಡಿಸಬೇಕು ಎಂಬ ಸಂದೇಶವನ್ನು ಇದು ಸಾರುತ್ತದೆ. ರಕ್ಷಾಬಂಧನವು ಕುಟುಂಬ ಮತ್ತು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಏಕತೆಯನ್ನು ಬೆಳೆಸುತ್ತದೆ. ಈ ಹಬ್ಬವು ಎಲ್ಲರೂ ಒಟ್ಟಾಗಿ ಸೇರಿ ಆಚರಿಸುವ ಮೂಲಕ ಸಂಬಂಧಗಳನ್ನು ಬಲಪಡಿಸುತ್ತದೆ. ಇನ್ನು ಪುರಾಣದಲ್ಲಿ ರಕ್ಷಾಬಂಧನದ ಮಹತ್ವ ಸಾರುವ ಇನ್ನೂ ಅನೇಕ ಕಥೆಗಳಿವೆ. ಆದರೆ ಅದರಲ್ಲಿ ಮುಖ್ಯವಾಗಿ ಶ್ರೀಕೃಷ್ಣ ಮತ್ತು ದ್ರೌಪದಿಯ ನಡುವೆ ನಡೆದ ಸಹೋದರ ಸಹೋದರಿಯರ ಸಂಬಂಧದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಶ್ರೀಕೃಷ್ಣ ಮತ್ತು ದ್ರೌಪದಿಯ ರಕ್ಷಾಬಂಧನದ ಸಂಪೂರ್ಣ ಕತೆ. ಮಹಾಭಾರತದ ಕಾಲದಲ್ಲಿ ಶ್ರೀಕೃಷ್ಣರು ಪಾಂಡವರ ಆಪ್ತ ಗೆಳೆಯರಾಗಿದ್ದರು. ಪಾಂಡವರು ಕೃಷ್ಣರನ್ನು ತಮ್ಮ ಸಹೋದರರಂತೆಯೇ ಪರಿಗಣಿಸಿದ್ದರು. ಒಮ್ಮೆ ಶ್ರೀಕೃಷ್ಣರು ಪತಂಗಗಳನ್ನು ಹಾರಿಸುತ್ತಿದ್ದಾಗ ಅವರ ಶ್ರೀಕೃಷ್ಣ ಮತ್ತು ದ್ರೌಪದಿಯ ರಕ್ಷಾಬಂಧನದ ಸಂಪೂರ್ಣ ಕತೆ. ಮಹಾಭಾರತದ ಕಾಲದಲ್ಲಿ ಶ್ರೀಕೃಷ್ಣರು ಪಾಂಡವರ ಆಪ್ತ ಗೆಳೆಯರಾಗಿದ್ದರು. ಪಾಂಡವರು ಕೃಷ್ಣರನ್ನು ತಮ್ಮ ಸಹೋದರನಂತೆಯೇ ಪರಿಗಣಿಸಿದ್ದರು. ಒಮ್ಮೆ ಶ್ರೀಕೃಷ್ಣರು ಪತಂಗಗಳನ್ನು ಹಾರಿಸುತ್ತಿದ್ದಾಗ ಅವರ ಬೆರಳಿಗೆ ಗಾಯವಾಗಿ ರಕ್ತಸ್ರಾವವಾಗಲು ಪ್ರಾರಂಭಿಸುತ್ತದೆ. ಪಕ್ಕದಲ್ಲಿಯೇ ಇದ್ದ ದ್ರೌಪದಿಯು ಇದನ್ನು ಗಮನಿಸಿ ತಕ್ಷಣವೇ ಓಡಿ ಬರುತ್ತಾಳೆ. ಆ ಸಮಯದಲ್ಲಿ ಕೃಷ್ಣರ ರಕ್ತಸ್ರಾವವನ್ನು ನಿಲ್ಲಿಸಲು ಯಾವುದೇ ಬಟ್ಟೆ ಸಿಗುವುದಿಲ್ಲ. ಆಗ ದ್ರೌಪದಿಯು ತನ್ನ ಬಳಿಯಲ್ಲಿದ್ದ ಅತ್ಯಮೂಲ್ಯ ಸೀರೆಯನ್ನು ಸ್ವಲ್ಪ ಹರಿದು ಅದನ್ನು ತುಂಡನ್ನು ಕೃಷ್ಣನ ಗಾಯವಾದ ಬೆರಳಿಗೆ ಕಟ್ಟುತ್ತಾಳೆ. ಈ ಕಾರ್ಯವು ಕೃಷ್ಣನಿಗೆ ಆಕೆಯ ಮೇಲಿದ್ದ ಪ್ರೀತಿ ಮತ್ತು ವಿಶ್ವಾಸವನ್ನು ತೋರಿಸುತ್ತದೆ. ದ್ರೌಪದಿಯು ಈ ಪ್ರೀತಿಯ ವರ್ತನೆಯಿಂದ ಕೃಷ್ಣರು ಅತ್ಯಂತ ಸಂತೋಷಗೊಂಡು ಆಕೆಯನ್ನು ತನ್ನ ಸಹೋದರಿ ಎಂದು ಸ್ವೀಕರಿಸುತ್ತಾರೆ. ಆಕೆ ತನಗೆ ಕಟ್ಟಿದ ಸೀರೆಯ ತುಂಡು ಕೇವಲ ಬಟ್ಟೆಯಲ್ಲ, ಅದು ಅವರ ಬಂಧನದ ಸಂಕೇತವೆಂದು ಪರಿಗಣಿಸುತ್ತಾರೆ. ಸಹೋದರಿ, ನೀನು ನನ್ನ ರಕ್ತವನ್ನು ಉಳಿಸಿದ್ದೀಯಾ, ನಾನು ನಿನಗೆ ಎಂದೆಂದಿಗೂ ಋಣಿಯಾಗಿರುತ್ತೇನೆ. ನಿನಗೆ ಯಾವುದೇ ಕಷ್ಟ ಬಂದಾಗ ನಾನು ನಿನ್ನ ರಕ್ಷಣೆಗೆ ಬರುತ್ತೇನೆ ಎಂದು ಕೃಷ್ಣರು ದ್ರೌಪದಿಗೆ ಭರವಸೆಯನ್ನು ನೀಡುತ್ತಾರೆ. ಈ ಘಟನೆಯ ನಂತರ ಪಾಂಡವರು ಮತ್ತು ಕೌರವರ ನಡುವೆ ಕುರುಕ್ಷೇತ್ರದ ಯುದ್ಧ ಪ್ರಾರಂಭವಾಗುಕ್ಕೆ ಕಾರಣವಾದ ಜೂಜಾಟ ನಡೆಯುತ್ತದೆ. ಯುಧಿಷ್ಠಿರನು ತಮ್ಮ ಎಲ್ಲವನ್ನೂ ಕಳೆದುಕೊಂಡು ಕೊನೆಯಲ್ಲಿ ದ್ರೌಪದಿಯನ್ನು ಪಣವಾಗಿ ಇಟ್ಟು ಸೋಲುತ್ತಾರೆ. ಕೌರವರ ಸಭೆಯಲ್ಲಿ ದ್ರೌಪದಿಯನ್ನು ಅವಮಾನಗೊಳಿಸಲು ದುಶ್ಯಾಸನು ಆಕೆಯ ವಸ್ತ್ರಾಪರಣಕ್ಕೆ ಪ್ರಯತ್ನಿಸುತ್ತಿದ್ದಾನೆ. ದ್ರೌಪದಿಯು ಆ ಸಭೆಯಲ್ಲಿದ್ದ ಹಿರಿಯರನ್ನು, ಪತಿಯಂದರನ್ನು ಮತ್ತು ಎಲ್ಲರನ್ನು ರಕ್ಷಣೆಗಾಗಿ ಮೊರೆ ಇಡ್ತಾಳೆ. ಆದರೆ ಯಾರೂ ಆಕೆಗೆ ಸಹಾಯ ಮಾಡಲು ಮುಂದೆ ಬರುವುದಿಲ್ಲ. ನಿಸ್ಸಂದೇಹಗಳಾದ ದ್ರೌಪದಿಯು ಕೊನೆಯಲ್ಲಿ ಕೃಷ್ಣರನ್ನು ನೆರೆಯುತ್ತಾಳೆ ಮತ್ತು ಆತನನ್ನು ತನ್ನ ರಕ್ಷಕನನ್ನಾಗಿ ಕೂಗ್ತಾಳೆ. ಓ ದ್ವಾರಕನಾಥ, ನನ್ನನ್ನು ರಕ್ಷಿಸು, ನೀನು ನನ್ನ ಸಹೋದರ, ನಾನು ನಿನ್ನನ್ನು ನಂಬಿದ್ದೇನೆ ಎಂದು ಕಣ್ಣೀರಿಟ್ಟು ಬೇಡಿಕೊಳ್ಳುತ್ತಾಳೆ. ದ್ರೌಪದಿಯ ಕಷ್ಟದ ಕೂಗು ಕೇಳಿದ ಕೃಷ್ಣರು ಆಕೆ ನೀಡಿದ್ದ ರಾಖಿಯ ರೂಪದಲ್ಲಿ ನೀಡಿದ್ದ ಭರವಸೆಯನ್ನು ನೆನಪಿಸಿಕೊಳ್ತಾರೆ. ಕೃಷ್ಣರು ತನ್ನ ಅಲೌಕಿಕ ಶಕ್ತಿಯಿಂದ ದ್ರೌಪದಿಯ ಸೀರೆಯನ್ನು ಉದ್ದವಾಗಿ ಬೆಳೆಯುತ್ತಾರೆ. ದುಶ್ಯಾಸನ ಸೀರೆಯನ್ನು ಎಳೆದಷ್ಟು ಬೆಳೆಯುತ್ತಲೇ ಹೋಗುತ್ತದೆ. ಕೊನೆಗೆ ದುಶ್ಯಾಸನು ಆಯಾಸಗೊಂಡು ನೆಲಕ್ಕೆ ಕುಸಿಯುತ್ತಾನೆ. ಹೀಗೆ ಕೃಷ್ಣರು ತಮ್ಮ ಭರವಸೆಯನ್ನು ಉಳಿಸಿಕೊಂಡು ದ್ರೌಪದಿಯ ರಕ್ಷಣೆಗೆ ನಿಲ್ಲುತ್ತಾರೆ. ಈ ಕಥೆಯು ರಕ್ಷಾಬಂಧನದ ಮೂಲ ಮತ್ತು ಅದರ ಆಳವಾದ ಅರ್ಥವನ್ನು ತಿಳಿಸುತ್ತದೆ. ಸಹೋದರನು ತನ್ನ ಸಹೋದರಿಯನ್ನು ಎಲ್ಲಾ ಕಷ್ಟಗಳಿಂದ, ಅವಮಾನಗಳಿಂದ ಮತ್ತು ತೊಂದರೆಗಳಿಂದ ರಕ್ಷಿಸಬೇಕು ಎಂಬ ಸಂದೇಶವನ್ನು ಇದು ಸಾರುತ್ತದೆ. ದ್ರೌಪದಿ ಕೃಷ್ಣನ ಬೆರಳಿಗೆ ಕಟ್ಟಿದ್ದ ಸೀರೆಯು ತುಂಡು ಇಂದು ರಕ್ಷಾಬಂಧನದ ರಾಖಿಯಾಗಿ ಪುರಾಣಗಳಲ್ಲಿ ಉಲ್ಲೇಖವಿದೆ. ಇನ್ನು ರಕ್ಷಾಬಂಧನದ ಆಚರಣೆಗಳಿಗೆ ಅನೇಕ ಪುರಾಣ ಐತಿಹಾಸಿಕ ಕೂಡ ಇದೆ.
ರಾಣಿ ಕರ್ಣಾವತಿ ಮತ್ತು ಹಮಾಯೂನ್. ಇತಿಹಾಸದಲ್ಲಿ ಚಿತ್ತೂರಿನ ರಾಣಿ ಕರ್ಣಾವತಿ ಶತ್ರುಗಳ ವಿರುದ್ಧ ಹೋರಾಡಲು ಮೊಘಲ್ ಚಕ್ರವರ್ತಿ ಹಮಾಯೂನ್ಗೆ ರಾಖಿ ಕಟ್ಟುತ್ತಾಳೆ. ಇದರಿಂದ ಹಮಾಯೂನ್ ರಾಖಿಯ ಗೌರವ ಉಳಿಸಿ ರಾಣಿಯ ಸಹಾಯಕ್ಕೆ ಧಾವಿಸಿ ಬರುತ್ತಾನೆ. ಈ ಕಥೆಯು ಧರ್ಮ ಮತ್ತು ಜಾತಿಯ ಗಡಿಯನ್ನು ಮೀರಿದ ಸಹೋದರತ್ವವನ್ನು ಬಿಂಬಿಸುತ್ತದೆ. ಒಟ್ಟಾರೆಯಾಗಿ ರಕ್ಷಾಬಂಧನವು ಪ್ರೀತಿ, ರಕ್ಷಣೆ ಮತ್ತು ವಿಶ್ವಾಸದ ಪವಿತ್ರ ಸಂಕೇತವಾಗಿ ಇಂದಿಗೂ ಸಾರ್ವತ್ರಿಕವಾಗಿ ಆಚರಿಸಲ್ಪಡುತ್ತಿದೆ. ರಕ್ಷಾಬಂಧನವು ಸಹೋದರ ಸಹೋದರಿಯರ ಪ್ರೀತಿ ಮತ್ತು ವಿಶ್ವಾಸದ ಪವಿತ್ರ ಬಂಧವನ್ನು ಆಚರಿಸುವ ಒಂದು ಪ್ರಮುಖ ಹಬ್ಬ. ಈ ಹಬ್ಬವನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ. ರಕ್ಷಾ ಎಂದರೆ ರಕ್ಷಣೆ ಮತ್ತು ಬಂಧನ ಎಂದರೆ ಸಂಬಂಧ. ಈ ಹಬ್ಬವು ಸಹೋದರನ ರಕ್ಷಣೆ ಮತ್ತು ಸಹೋದರಿಯ ಪ್ರೀತಿಯನ್ನು ಸಂಕೇತಿಸುತ್ತದೆ. ರಕ್ಷಾಬಂಧನದಿಂದ ಸಹೋದರಿಯರು ತಮ್ಮ ಸಹೋದರರಿಗೆ ರಾಖಿಯನ್ನು ಕೊಡ್ತಾರೆ. ರಾಖಿ ಎಂದರೆ ಬಣ್ಣದ ದಾರ ಅಥವಾ ಅಲಂಕೃತವಾದ ದಾರ. ಸಹೋದರಿ ರಾಖಿಯನ್ನು ಕಟ್ಟುವಾಗ ತನ್ನ ಸಹೋದರನ ದೀರ್ಘಾಯುಷ್ಯ, ಯಶಸ್ಸು ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಸಹೋದರನು ರಾಖಿಯನ್ನು ಕಟ್ಟಿಸಿಕೊಂಡ ನಂತರ ತನ್ನ ಸಹೋದರಿಯನ್ನು ಎಲ್ಲಾ ಕಷ್ಟಗಳಿಂದ, ಅಪಾಯಗಳಿಂದ ಮತ್ತು ಕೆಟ್ಟ ಶಕ್ತಿಗಳಿಂದ ರಕ್ಷಿಸುವುದಾಗಿ ಭರವಸೆ ನೀಡುತ್ತಾರೆ. ಈ ಭರವಸೆಯ ಸಂಕೇತವಾಗಿ ಸಹೋದರರು ಸಹೋದರಿಗೆ ಉಡುಗೊರೆಯನ್ನು ನೀಡುತ್ತಾರೆ. ನಂತರ ಇಬ್ಬರು ಒಟ್ಟಾಗಿ ಸಿಹಿ ತಿಂಡಿಗಳನ್ನು ಹಂಚಿಕೊಂಡು ಹಬ್ಬವನ್ನು ಆಚರಿಸುತ್ತಾರೆ. ಇನ್ನು ರಕ್ಷಾಬಂಧನದ ಮಹತ್ವ. ರಕ್ಷಾಬಂಧನ ಕೇವಲ ಸಹೋದರ ಮತ್ತು ಸಹೋದರಿಯರ ಹಬ್ಬವಲ್ಲ, ಇದು ಸಾಮಾಜಿಕ ಮತ್ತು ಭಾವನಾತ್ಮಕ ಮಹತ್ವವನ್ನು ಹೊಂದಿದೆ. ಪ್ರೀತಿ ಮತ್ತು ಬಂಧನದ ಸಂಕೇತ. ರಕ್ಷಾಬಂಧನವು ರಕ್ತ ಸಂಬಂಧಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಸ್ನೇಹಿತರು ಅಥವಾ ಪರಿಚಿತರು ಸಹೋದರ ಸಹೋದರಿಯಂತೆ ರಾಖಿ ಕಟ್ಟುವ ಮೂಲಕ ತಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತಾರೆ. ಇದು ಯಾವುದೇ ವ್ಯಕ್ತಿಗಳ ನಡುವಿನ ಪ್ರೀತಿ, ವಿಶ್ವಾಸ ಮತ್ತು ಪರಸ್ಪರ ಗೌರವದ ಬಂಧನವನ್ನು ಪ್ರತಿಬಿಂಬಿಸುತ್ತದೆ. ಇನ್ನು ರಕ್ಷಣೆಯ ಪ್ರಜ್ಞೆ. ಈ ಹಬ್ಬವು ಪರಸ್ಪರ ರಕ್ಷಣೆಯ ಜವಾಬ್ದಾರಿಯನ್ನು ನೆನಪಿಸುತ್ತದೆ. ಸಹೋದರನು ಕೇವಲ ದೈಹಿಕ ಮಾತ್ರವಲ್ಲದೆ ಮಾನಸಿಕವಾಗಿಯೂ ತನ್ನ ಸಹೋದರಿಯ ರಕ್ಷಣೆಯನ್ನು ಖಚಿತಪಡಿಸಬೇಕು ಎಂಬ ಸಂದೇಶವನ್ನು ಇದು ಸಾರುತ್ತದೆ. ಇನ್ನು ಸಾಮಾಜಿಕ ಸೌಹಾರ್ದತೆ. ರಕ್ಷಾಬಂಧನವು ಕುಟುಂಬ ಮತ್ತು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಏಕತೆಯನ್ನು ಬೆಳೆಸುತ್ತದೆ. ಈ ಹಬ್ಬವು ಎಲ್ಲರೂ ಒಟ್ಟಾಗಿ ಸೇರಿ ಆಚರಿಸುವ ಮೂಲಕ ಸಂಬಂಧವನ್ನು ಬಲಪಡಿಸುತ್ತದೆ. ಈ ಕಥೆಯ ರಕ್ಷಾಬಂಧನದ ಮೂಲ ಮತ್ತು ಅದರ ಆಳವಾದ ಅರ್ಥವನ್ನು ತಿಳಿಸುತ್ತದೆ. ಸಹೋದರನು ತನ್ನ ಸಹೋದರಿಯನ್ನು ಎಲ್ಲಾ ಕಷ್ಟಗಳಿಂದ, ಅವಮಾನಗಳಿಂದ ಮತ್ತು ತೊಂದರೆಗಳಿಂದ ರಕ್ಷಿಸಬೇಕು ಎಂಬ ಸಂದೇಶವನ್ನು ಇದು ಸಾರುತ್ತದೆ. ಇನ್ನು ಪುರಾಣದಲ್ಲಿ ಅನೇಕ ಕಥೆಗಳು ಈ ರಕ್ಷಾಬಂಧನದ ಮಹತ್ವವನ್ನು ಸಾರುತ್ತದೆ. ಈ ಕಥೆಯ ಮೂಲಕ ರಕ್ಷಾಬಂಧನದ ಮೂಲ ಮತ್ತು ಅದರ ಆಳವಾದ ಅರ್ಥವನ್ನು ತಿಳಿಸುತ್ತದೆ. ಸಹೋದರನು ತನ್ನ ಸಹೋದರಿಯನ್ನು ಎಲ್ಲಾ ಕಷ್ಟಗಳಿಂದ, ಅವಮಾನಗಳಿಂದ ಮತ್ತು ತೊಂದರೆಗಳಿಂದ ರಕ್ಷಿಸಬೇಕು ಎಂಬ ಸಂದೇಶವನ್ನು ಇದು ಸಾರುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.